ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರರಾವತನಹಳ್ಳಿಯಲ್ಲಿ ಕೆಟ್ಟಿರುವ ನೀರಿನ ಘಟಕ ದುರಸ್ತಿ ಮಾಡಿಸಲು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಬೆಳಗ್ಗೆ ಮಹಿಳೆಯರು ಖಾಲಿ ಬೆಂದಿಗೆ ಹಿಡಿದು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಕುಳಿತು ಧರಣಿ ನಡೆಸಿದರು. ನೀರಿಗೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕುಡಿಯುವ ನೀರಿನ ಘಟಕ ಕೆಟ್ಟು 4 ವರ್ಷಗಳಾದರೂ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುತ್ತಿಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅನೇಕ ಬಾರಿ ಮನವಿ ಮಾಡಿದ್ರೂ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದರು. ಸರ್ಕಾರ ಶುದ್ಧ ಕುಡಿಯುವ ನೀರು ಎಲ್ಲ ಮನೆಗೂ ನೀಡಬೇಕು ಅಂತ ಹೇಳುತ್ತಾದರೂ ಗ್ರಾಮದಲ್ಲಿ ಇದು ನಡೀತಾ ಇಲ್ಲ. ವೀರರಾವತನಹಳ್ಳಿಯಲ್ಲಿ ಕೇವಲ ಕುಡಿಯುವ ನೀರಿನ ಸಮಸ್ಯೆ ಮಾತ್ರವಲ್ಲದೆ ಇತರ ಮೂಲ ಸೌಕರ್ಯಗಳ ಕೊರತೆಯೂ ತೀವ್ರವಾಗಿದೆ. ಬೀದಿ ದೀಪಗಳು ವರ್ಷಗಳಿಂದ ನಿಷ್ಕ್ರಿಯವಾಗಿದ್ದು ರಾತ್ರಿ ವೇಳೆ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಗ್ರಾಮದಲ್ಲಿ ಚರಂಡಿಗಳು ತುಂಬಿಕೊಂಡು ದುರ್ವಾಸನೆ ಬೀರ್ತಾ ಇದ್ದು ರೋಗ ರುಜಿನಗಳು ವ್ಯಾಪಿಸುತ್ತಿವೆ ಅಂತ ಆರೋಪಿಸಿದರು. ನಮಸ್ಕಾರ. ನಂದು ಮೂಲತಃ ವೀರರಾವತನಹಳ್ಳಿ ಗ್ರಾಮದಿಂದ ಬಂದಂಥ ವ್ಯಕ್ತಿ. ನನ್ನ ಹೆಸರು ಗಂಗರಾಜು ಅಂತ. ಅದೇ ನಮ್ಮ ಊರಿನ ಸಮಸ್ಯೆಯಲ್ಲಿ ಕುಡಿಯುವ ನೀರನ್ನು ಶುದ್ಧಗೊಳಿಸುವ ನೀರು ಇಲ್ಲ. ನಮಗೆ ಸುಮಾರು ಅಂದರೆ 5 ವರ್ಷಗಳಿಂದ ಸಮೇತ ನೀರನ್ನು ಇರಿಲ್ಲ. ಮತ್ತು 2 ತಿಂಗಳು ಮೊನ್ನೆ ಹಿಂದೇನ ಇದರಲ್ಲಿ ನಾವು ಇದೇ ಥರ ಒಂದು ನ್ಯೂಸ್ ಮಾಡಿಸಿದ್ವು. ಆ ನ್ಯೂಸ್ ಮಾಡಿದಾಗ ಅಲ್ಲಿ ಫಿಲ್ಟರ್ ಮಿಷಿನ್ ಹತ್ರ ನೋಡಿದಾಗ ಎಲ್ಲ ಕೊಚ್ಚಗಳಿತ್ತು. ಮತ್ತು ಅದರಲ್ಲಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಇದು ಆಗ್ತಾ ಇರಲಿಲ್ಲ, ಸ್ವಚ್ಛತೆ ಇಲ್ಲ. ಅಲ್ಲಿ ಮುಳ್ಳು ಮತ್ತು ಕಸ ಎಲ್ಲ ಇದು ಮಾಡಿ ಆಗಿದೆ ಅಲ್ಲಿ. ಅದರಿಂದ ಮತ್ತೆ ಪುನಃ ಏನಾಗಿದೆ ಅಂತಂದರೆ ನಾವು ಅವತ್ತು ನ್ಯೂಸ್ ಮಾಡಿಸಿದ್ರು ಅದ್ರ ಮುಖಾಂತರ ಯಾರೂ ಪರಿಹಾರ ತಗೊಂಡಿಲ್ಲ. ಇದುವರೆಗೂ ಯಾರೂ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆ ಮಾಡಿಲ್ಲ. ಯಾರು ಇದುವರೆಗೂ ಅಲ್ಲಿ ಬೇಜವಾಬ್ದಾರಿಯಿಂದ ಇದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಡಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಲ್ಲಿ ಸಂಪರ್ಕ ಪ್ರಾರಂಭವಾಗಿದ್ದರೂ ವೀರರಾವತನಹಳ್ಳಿಯಲ್ಲಿ ಈ ಯೋಜನೆ ಇನ್ನೂ ಪ್ರಾರಂಭವಾಗಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವತ್ಥಪ್ಪ ಧರಣಿ ನಿರತರನ್ನ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಗ್ರಾಮಸ್ಥರು ತಾಲೂಕು ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಖಚಿತ ಭರವಸೆ ನೀಡುವವರೆಗೂ ಮುಷ್ಕರ ನಿಲ್ಲಿಸೋದಿಲ್ಲ ಅಂತ ಪಟ್ಟು ಹಿಡಿದರು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಮಾಹಿತಿ ತಿಳ್ಕೊಂಡು ನಿಮ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದು ಎಕ್ಸಿಕ್ಯೂಟಿವ್ ಗ್ರಾಮ ಪಂಚಾಯತಿಯಿಂದ ಮಾಡೋದಲ್ಲ, ವಾಟರ್ ಸಪ್ಲೈಯಿಂದ ಆಗತಕ್ಕಂಥದ್ದು. ಬೇಗ ಮಾಡಿಕೊಡ್ಲಿಕ್ಕೆ ನಾನು ಅಧ್ಯಕ್ಷ ಮೆಂಬರ್ ಏನಿದ್ರೆ ನಾವು ಪ್ರೆಷರ್ ಆಗಿ ಅದನ್ನು ಒಂದು ಹೊಸ ಬೋರ್ ಮಾಡೋ ಥರ ಇದು ಮಾಡಿ ಮೆಂಬರ್ಗೆ ನಿಮ್ಮ ಮೆಂಬರ್ ಕರೆಸಿಬಿಡಿ ಸರ್. ಇಲ್ಲಿ ಒಂದು ಸೆಕೆಂಡ್ ನಾನು ಮಾತಾಡ ಬರ್ತೀನಿ. ಸಂಜೆ ಒಳಗಡೆ ಅದು ಇನ್ ಕೇಸ್ ಏನಾದರೂ ಸಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಾಳೆ ಇನ್ನೂ ಬೇರೆ ಸ್ಟಾಫ್ ಟೆಕ್ನಿಷಿಯನ್ ಯಾರು ಕರ್ಸ್ಕೊಂಡು ಬೇಕಾದ್ರೆ ಕೆಲಸ ಮಾಡ್ತೀವಿ. ಆ ಗ್ಯಾಪಲ್ಲಿ ನಿಮಗೆ ಒಳ್ಳೆ ಬೋರ್ವೆಲ್ಲಿಂದ ಟ್ಯಾಂಕರಲ್ಲಿ ಇದು ಕ್ಲಿಯರ್ ಆಗೋವರೆಗೂ ನಾವು ಸಂಜೆಗೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಒಂದು ವೇಳೆ ಸಂಜೆ ಒಳಗಡೆ ಇದು ಕ್ಲಿಯರ್ ಆಗಲಿಲ್ಲ ಅಂತಂದರೆ ಒಂದು ಟ್ಯಾಂಕರಲ್ಲೂ ಕೂಡ ನೀರು ವ್ಯವಸ್ಥೆ ಮಾಡೋದನ್ನು ಸಂಜೆಗೆ ಮಾಡಿಕೊಡ್ತೀವಿ. ಕುಡಿಯೋ ನೀರಿಗೆ ನಿಮಗೆ ತೊಂದರೆ ಆಗಲಿಲ್ಲ ಅಲ್ಲ, ನಾನು ನೋಡಿದ್ದೀನಿ. ನಾನು ನೋಡಿ ಅದಕ್ಕೆ ಕೆರೆಯಲ್ಲಿ